ನಡೀರಪ್ಪ ಆಯ್ತು, ಟೈಮ್ ಆಯ್ತು. ನಾವು ಹೋಗ್ತಾ ಇರೋದು ಬಿಡದಿ ಹತ್ರ ಚೋಟಾ ಲಡಾಕ್ ಅಂತ ಪ್ಲೇಸ್ಗೆ. ಮಾರ್ನಿಂಗ್ 5 ಗಂಟೆಗೆಲ್ಲ ಎದ್ದು ರೆಡಿ ಆಗಿ 6:30 ಆಗೈತೆ. ಇವಾಗ ನಾವು ಹೊಡ್ತಾ ಇದೀವಿ. ಲೆಟ್ಸ್ ಗೋ ಮ್ಯಾನ್. ಏನು ಸ್ವಲ್ಪ ಬೇಗನೆ ಹೊಡಬೇಕಾಯ್ತು. ಮಲ್ಲಿಗೋಡ್ ಲೇಟ್ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಹೋಗ್ತಾ ಇದೀವಿ. ಇನ್ನು ಸನ್ರೈಸ್ ಆಗ್ತಾ ಇಲ್ಲ ಅನ್ಕೋತೀನಿ. ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದೀವಿ. ಚಿಕ್ಕದೊಂದು ಪ್ಲೇಸ್ ಅದು, ಅಂತ ದೊಡ್ಡದಂತೇನಿಲ್ಲ. ಈ ಸೈಡ್ ಫೇಮಸ್ ಆಗೈತೆ ಬಿಡ್ದಿ ಹತ್ರ ಚೋಟಾ ಲಡಾಕ್ ಅಂತ, ಅದು ಆ ಪ್ಲೇಸ್ಗೆ ನಾವು ಇವತ್ತು ಹೋಗ್ತಾ ಇದೀವಿ. ಆಲೆ ಸನ್ರೈಸ್ ಆಗ್ತಿದೆಲ್ಲಪ್ಪ, ಹಿಂದಗಡೆ ಕಾಣ್ತದೆ ನೋಡಿ. ಬೇಗ ಎತ್ತಿ ಹೊಡೋಣ ಅನ್ಕೊಂಡ್ ಬಿಡ್ದಿ, ಹೊಡ್ತಿದ್ದೋ. ಇಲ್ಲಿ ನೋಡ್ರೆ ಗೇಟ್ ಹಾಕ್ಬಿಟ್ಟಿದ್ರೆ ರೈಲ್ ಬರ್ತಿದೆ ಅಂದ್ಬಿಟ್ಟು. ಇಲ್ಲೊಂದು ಅರ್ಧ 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡ್ಬೇಕು. ಇನ್ನು ಮಾಡಕ್ಕಾಗಲ್ಲ. ಹೋಗೋಣ ಬೇಗ. ಬರ್ತಿದೆ ಟ್ರೈನ್ ಬರ್ತಿದೆ. ಸೊಂದೆ ಬರೋ ಟ್ರೈನು ಚಿಕ್ಕದು, ಜಾಸ್ತಿ ಲಾಂಗ್ ಇಲ್ಲ. ತೆಗಿರಪ್ಪ ಬೇಗ ಗೇಟಾ. ಬಿಡಿ ಚೋಟದಡಕ್ಕಂತ ಇಲ್ಲೊಂದು ಚಿಕ್ಕದೊಂದು ಬೆಟ್ಟ ಐತೆ. ಆ ಬೆಟ್ಟಗೆ ರೈಡರ್ಸ್ಗಳು ಸಂಡೇ ಆಯ್ತು ಅಂದ್ರೆ ಬೇಜಾನ್ ಬರ್ತಾರೆ. ಅಲ್ಲೂ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡಿ. ಆ ಕಡೆ ರೈಡರ್ಸ್ ಎಷ್ಟೋ ಜನ ಟ್ರಾವೆಲರ್ಸ್ ಎಲ್ಲ ಬರ್ತಾವ ನೋಡಿ. ಚಿಕ್ಕದು ಕೋಣೆ ಕಟ್ ಮಾಡವ್ರೆ. ಬರ್ಲಿ ಏನ ಬಾಂಬ್ ಆಯ್ತದ. ಹೈವೇ ಅಡೇಜ್ ಅದು. ಹೈವೇನ ಲೆಫ್ಟ್ ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೈಮ್ ಆಲ್ರೆಡಿ 7 ಗಂಟೆ ಆಗ್ತಿದೆ. ಸೂರ್ಯ ನೋಡಿ ಮೋಡದ ಮಧ್ಯೆ ತಗಲಾಕೊಂಡವನೇ, ಕಾಣಿಸ್ತಾ ಇಲ್ಲ. ಇನ್ನು ಆ ಮೋಡ ದಾಟಿ ಮೇಲೆ ಬರಬೇಕು. ಸೂರ್ಯ ಇಜ್ಜಿ ಬಾರೋ ಬೇಗ. ಎಷ್ಟು ಕಿಲೋಮೀಟರ್ ಇದೆ? ಒಂದು 7 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಇದೆ? 9 ಕಿಲೋಮೀಟರ್. ಅವಾಗ 8.8 ಕಿಲೋಮೀಟರ್ 4 ಕಿಲೋಮೀಟರ್ 9 ನಿಮಿಷ. 9 ನಿಮಿಷನಾ? 9 ಕಿಲೋಮೀಟರ್ ಹೋಗ್ತಾರೆ. ನಾನು 4.4 ಕಿಲೋಮೀಟರ್ ಇದೆ. ನಮ್ಮ ಅಮ್ಮ 9 ನಿಮಿಷ ರೀಚ್ ಆಗಬೇಕು. ಇವ್ರು ನೋಡ 9 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ನನ್ಗಿಂತ ಲೆಕ್ಕಾಯ್ತು. ನಾನು ನೋಡಿದಾಗ 8 ಕಿಲೋಮೀಟರ್, ಇವನಾಗ 9 ಕಿಲೋಮೀಟರ್ ಇರ್ತಾವಲ್ಲಪ್ಪ ಅಂತ. ಕರ್ನಾಟಕ ಬಸ್ಸು KSRTC ನಮಗೂ ರೇಸ್ ಬಿದ್ದಿದೆ. ನಾನ ಅಂತ ಇಬ್ರು ಹೋಗ್ತಾ ಇದೀವಿ. ಅವರು ಮುಂದೆ ಹೋಗ್ತಾರೆ, ನಾನು ಮುಂದೆ ಇದ್ದೆ ಇಲ್ಲ. ಇಷ್ಟಲ್ಲೇ ಆಟಾಡ್ತಾ ಇದ್ದೇವೆ ಇಬ್ರು. ಅವ್ರು ದೊಡ್ಡ ಗಾಡಿನೇ ಗೆಲ್ಲಿ, ದೊಡ್ಡ ಗಾಡಿನೇ ಮುಂದೆ ಹೋಗ್ಲಿ. ನಾನು ಬೇಜಾನ್ ಸಲ ಚಾನ್ಸ್ ಕೊಟ್ಟೆ ಮುಂದೆ ಹೋಗ್ಲಿ ಅಂತ. ಅವ್ನು ಯಾಕೆ ಹೋಯ್ತಾ ಇಲ್ಲ. ನಾನೇ ಹೋಗ್ಬಿಡೋದೇ ಬೆಟರ್ ಅನ್ಕೋತೀನಿ. ಇಲ್ಲೇನಾ ಇಲ್ಲಿನಾ ಲೊಕೇಶನ್? ಇಲ್ಲಿ ಲೆಫ್ಟ್ ಹೋಗ್ತಾ ಇದೆ ಊರೊಳಗಡೆ. ಎಷ್ಟು ಕಿಲೋಮೀಟರ್? 1.8 ಕಿಲೋಮೀಟರ್ ಅಷ್ಟೇನಾ? ಪಕ್ಕ ಇದಾನೆ ರೈಟಾ? ಅದೇ 2 ಸಲ ಯೋಚನೆ ಮಾಡ್ತೀಯಲ್ಲ ರೈಟ್ ಅಲ್ಲಿ. ಅದು ಹಳ್ಳಿ ಒಳಗೆಲ್ಲ ಹೋಗ್ತಾ ಇದೀವಿ ಲೊಕೇಶನ್ ನೋಡ್ಕೊಂಡು. ರೋಡ್ ಪಕ್ಕ ಹಿಂಗೇನಾ? ಎಲ್ಲಿರುವೆ ಮನದ ಕಾಣುವ ರೂಪತಿಯೇ. ಇಲ್ಲಪ್ಪ ಬೆಟ್ಟ ಅದು. ಸ್ವಲ್ಪ ಮುಂದೆ ಕಾಣಿಸ್ತಿದೆ ಅಲ್ಲಿ ಲೆಫ್ಟ್ ಅಲ್ಲಿ ಸ್ಟ್ರೈಟ್ ಮೇಲೆ ಗುಡಿ. ಅದೇ ಬೆಟ್ಟ ಸ್ಟ್ರೈಟ್ ಆಗಿದೆ ನೋಡಿ.
ಇಲ್ಲಿ ಟ್ಯಾಂಕಿ ಇದೆ, ಸ್ವಲ್ಪ ಬೆಟ್ಟ ದೇವಸ್ಥಾನ ಕಾಣ್ತಿದೆ, ಅದೇ ಬೆಟ್ಟ ನೋಡಿ. ನಿಮ್ಗೆ ಹೈವೇ ಇಂದ ಬೈಪಾಸ್ ಇಂದ ಲೆಫ್ಟ್ ತಗೊಂಡು ಊರೊಳಗೆ ಬಂದ್ರೆ ಒಂದು 1/2 ಕಿಲೋಮೀಟರ್ ಅಂದ್ರೆ ಒಂದು ಡಿವೈಡ್ ಸಿಗುತ್ತೆ, ಲೆಫ್ಟ್ ಅಂಡ್ ರೈಟ್ ತಗೊಳ್ಳಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋದು. ಕೋರೆ ಕಣಪ್ಪ ಇದು, ಕೋರೆನ ಹತ್ತಿ ಸೋಡಾ ಲಡಕ್ ಅಂತ ಹೇಳ್ತಾವ್ರೆ. ಎಲ್ಲ ಬೆಳಗ್ಗೆ ಕಲ್ಲು ಹೊಡಿಕೆ ಎಲ್ಲ ಕೆಲ್ಸಕ್ಕೆ ಹೋಯ್ತಾವ್ರೆ. ನಾವು ನೋಡ್ರಿ ಇಲ್ಲಿ ಸನ್ರೈಸ್ ಮಾಡೋಣ ಅನ್ಕೊಂಡು ಬೆಳಗ್ಗೆ ಎದ್ಕೊಂಡು ಬರ್ತಾ ಇದೀವಿ. ಎಲ್ಲ ಗುಡ್ದು ಹೊಡೆದಾಕ್ಬಿಡೋರೆ. ಚೋಟ ಲಡೋ ಬಿಡ್ದಿ. ನಮ್ಗೆ ಬನಾನ ಜೈ ಅಂತ ಆಫ್ ರೋಡ್ ಏನಿಲ್ಲ, ಎಲ್ಲ ಗಾಡಿ ಬರೋದು, ಸ್ವಲ್ಪ ಗಾಡಿ ಹಿಡಿತಿರೋ ಅಷ್ಟೇ. ಹಾಕಲ್ಲಪ್ಪ ಮುಗೀತು. ಇಲ್ಲಿಂದ ದಾರಿ ನಾವೇ ಹುಡ್ಬೇಕು. ರೋಡ್ ಕಾಣ್ತಿದೆಯಲ್ಲ, ಯಾವ್ದೋ ಕೋಟೆ ಎಲ್ಲ ತರ ಕಟ್ಟಾರಲ್ಲಪ್ಪ, ಎಲ್ಲ ಬೆಂಕಿ ಹಾಕೆಲ್ಲ. ನೋಡಿ ಬಂದ ಟಾಪ್. ಇದೇ ಲೊಕೇಶನ್. ಕೊನೆಗೂ ಸಿಕ್ಬಿಟ್ಟು ನಮ್ ಚೋಟ ಲಡ ಬಿಡ್ದಿ ಹತ್ರ ಹೊಡ್ಕೊಂಡು ಮ್ಯಾಪ್ ಹಾಕೊಂಡು ಬಂದ್ಬಿಟ್ಟು ನೋಡಿ ಇಲ್ಲಿಂದ ನೋಡಿ ಬಿಸ್ಲು ಮೋಡ ಫುಲ್ ಕವರ್ ಆಗ್ಬಿಡೈತೆ, ಮತ್ತೆ ಕಾಣ್ತಾ ಇಲ್ಲ. ಫುಲ್ ಅದು ಗಾಡಿ ಮೇಲೆ ಹೋಗಲ್ವಾ? ಗಾಡಿ ಗಾಯ್ಸ್ ಮೇಲೆ ಹೋಗಲ್ಲ, ಇಷ್ಟೇನೆ. ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕು. ನಮ್ ಬೈಕ್ ಇಲ್ಲಿಂದ ಮುಂದೆ ಹೋಗಲ್ಲ. ಏನಪ್ಪ ಅಂದ್ರೆ ನಾವು ನಡ್ಕೊಂಡು ಮುಂದೆ ಹೋಗ್ಬೇಕು. ನೋಡಿ ಏನಪ್ಪ ಎಲ್ಲ ಕಿತ್ತಾಕ್ ಬಿಡೋಲ್ಲ. ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ, ಇದು ಸಖತ್ತಾಗಿ ಕಾಣಿಸ್ತೈತೆ. ಅಲ್ಲಿ ತಿರುಗ್ತಿದ್ರ ಲೈಟ್ ಹಾಕ್ತಾರೆ, ನಿಮ್ ಮೇನ್ ರೋಡಿಂದ ಕ್ಲೀನ್ ಆಗಿ ಕಾಣುತ್ತೆ ಬೆಟ್ಟ. ಅಲ್ಲಿ ಲೈಟ್ ಉರಿತಾ ಇರುತ್ತೆ. ನೋಡಿ ಇಲ್ಲಿಂದ ಸಂದ್ರೆ ಚೆನ್ನಾಗಿ ನೋಡ್ಬೋದು. ಸ್ವಲ್ಪ ಮೋಡ ಮುಚ್ಕೊಂಡೈತೆ. ಒಂದೊಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು ಒಂದು ದೇವಟಿಂಗೆ. ಬಾಯ್ಸಲ್ಲಿ ಫೋಟೋ ವಿಡಿಯೋ ಶೂಟ್ ಮಾಡ್ತಾವ್ರೆ. ಅಲ್ಲಿ ಸ್ವಲ್ಪ ಲೇಟ್ ಆಯ್ತು. ಸಣ್ಣ ಅಲೆ ಮೇಲೆ ಬಂದ್ಬಿಟ್ಟಿದ್ದಾನೆ, ಮೋಡ ಮುಚ್ಕೊಂಡೈತೆ. ಬಟ್ ವ್ಯೂ ನೋಡ್ಕೋಬಹುದು, ಚೆನ್ನಾಗೈತೆ. ಚಿಕ್ಕದಾಗಿ ಒಂದು ಆಫ್ ರೋಡಿಂಗ್ ಮಾಡ್ಬೋದು ಅಂದ್ರೆ ಪ್ಲೇಸ್ ಚೆನ್ನಾಗೈತೆ. ನೋಡಿ ನೋಡಿ ನಮ್ಮ ಹುಡುಗ ವಿಟಮಿನ್ ಡಿ ತಗೋಬೇಕಂದ್ರೆ ವಿಟಮಿನ್ ಡಿ ಹೆಂಗ್ ಕಾರಕ ಮಲಗಿದಾನೆ ನೋಡಿ ಇಲ್ಲಿ. ಬ್ರೋ ಯಾಕೆ ಬಿಳಕ್ ಹೋಯ್ತಾರೆ? ಸೂಸೈಡ್ ಮಾಡ್ಕೊಂಡ ಬ್ರೋ. ಬಿಳಕೇಂದು ಹೋಯ್ತಾರೆ ಅನ್ಕೊಂಡೆ. ನೋಡ್ರೆ ಇಲ್ಲಿ ಸೂರ್ಯನ ವಿಟಮಿನ್ ಡಿ ತಗೊಳಕೋಸ್ಕರ ಮುಂದೆ ಹೋಗ್ತಿದ್ದಾನೆ ಜಂಪರಕ್ಕೆ. ಸೂಸೈಡ್ ಎಲ್ಲ ಮಾಡ್ಕೊಂಡ್ಬಿಡೋಣ ಬಾಪ. ನೋಡಿ ಇಲ್ಲ ಅಯ್ಯೋ ಹೆಂಗ್ ನೋಡಿ ಎಲ್ಲ ಕಲ್ಲ ಹೆಂಗೆ ಕೊರದಾಕ್ಬಿಡಾರಲ್ಲಪ್ಪ. ಅವಳ ಹೆಂಗ್ ಕಾಣ್ತಾ ಇದ್ದಲ್ಲ ಎಲ್ಲ ಹೆಂಗೆ ಕೊರದಿ ಕೆತ್ತಿ ಪುಡಿ ಮಾಡಾಕ್ಬಿಡಾರದಾಗೆ. ನೋಡಿ ಇಲ್ಲಿಗೆ ಮುಗೀತು. ಫುಲ್ ಎಲ್ಲ ಪ್ಲೇಸ್ ಎಲ್ಲ ಕವರ್ ಮಾಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಬಾಯ್ ಬಾಯ್ಸ್. ದಯವಿಟ್ಟು ಮೇಲ್ಗಡೆ ಯಾರಾದ್ರೂ ಬಂದ್ರೆ ಪ್ಲಾಸ್ಟಿಕ್ ಆಗಲಿ ಏನೇ ತರ ಗಲೀಜ್ ಮಾಡಬೇಡಿ. ಬಂದು ಪ್ಲೇಸ್ ನೋಡ್ಕೊಳ್ಳಿ, ನೋಡ್ಕೊಂಡು ಆರಾಮಾಗಿ ಹೋಗಿ ಅಷ್ಟೇ. ಏನೇ ತರ ಗಲೀಜೆಲ್ಲ ಮಾಡಬೇಡಿ. ದೇವಸ್ಥಾನ ಇದು. ಬನ್ನಿ ಬೇಗ ಹೋಗೋಣ. ಆಯ್ತು ಯಾರು ಇಲ್ಲ, ನಮ್ ಬಾಯ್ಸ್ 4 ಜನ ಅಷ್ಟೇ ಇವತ್ತಿರೋದು. ಸಂಡೇ ರೈಡರ್ಸ್ ಆಲ್ಮೋಸ್ಟ್ ಜಾಸ್ತಿ ಬರ್ಬೇಕಿತ್ತು, ಯಾಕೆ ಯಾರು ಬಂದಿಲ್ಲ. ನಾವೇ 4 ಜನ ಮಾಡ್ಕೊಂಡೆಲ್ಲ ಮುಗೀತು. ನೋಡಿ ಬೈಕಲ್ಲಿದೆ
ಎಲ್ಲೋ ತೆಗೆದುಕೊಂಡು ಹೊಡ್ತಾ ಇರೋದೇನೆ. ರಿಟರ್ನ್ ಹೋಗ್ತಾ ಇದೀವಿ, ಲೆಟ್ಸ್ ಗೋ. जीना मेरा सपना तेरा. ओए सुन ना. बताए मारो.